ಚೂಡಿದಾರ ಕಟ್ ಮಾಡಬೇಕು ಅಂತ ಅಂದರೆ ಫಸ್ಟು 2 ಮೀಟ್ರ್ ಬಟ್ಟೆ, 2ರಿಂದ 2.5 ಬಟ್ಟೆ ಬೇಕಾಯ್ತದೆ. ಇವ್ರ ಮೆಜರ್ಮೆಂಟ್ಗೆ 2 ಮೀಟರ್ ಆದರೆ ಸಾಕು. ಅದರಿಂದ ಫಸ್ಟು 2 ಫೋಲ್ಡ್ನ ಈ ಥರ ಮಾಡ್ಕೊಂಡು ಮಧ್ಯಕ್ಕೆ ಮಡ್ಚ್ಕೋಬೇಕು. ಮತ್ತು 4 ಫೋಲ್ಡ್ ಆಯ್ತದೆ. ಇದು ಕ್ಲೋಸ್ ಇರೋ ಫೋಲ್ಡು ನಮ್ಮ ಕಡೆ ಇರಬೇಕು, ಓಪನ್ ಇರೋ ಫೋಲ್ಡು ಆಪೋಸಿಟ್ ಇರಬೇಕು. ರೆಡಿ ಡ್ರೆಸ್ಸಲ್ಲಿ ಹೇಗೆ ಅಳತೆ ತಗೋಬೇಕು ಅಂತ ತೋರಿಸ್ತೀನಿ. ಫಸ್ಟು ಲೆಂತ್ ಎಷ್ಟೈತೆ ಅಂತ ನೋಡ್ಕೋಬೇಕು. ಭುಜದಿಂದ ಕೆಳಗಡೆ 38 ಐತೆ, ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಫೋಲ್ಡಿಂಗ್ಗೆ 40 ಬರ್ತದೆ. ಲೈನಿಂಗ್ ಆದ್ದರಿಂದ ಇದಕ್ಕೆ 2 ಇಂಚು ಮೇನ್ ಕ್ಲಾತ್ಗಿಂತ 2 ಇಂಚ್ ಕಡಿಮೆ ತಗೊಂಡ್ರು ನಡೆಯುತ್ತದೆ. ಅದರಿಂದ ಇದು 38 ಐತೆ, ನಾನು 38ಕ್ಕೆ ಇಟ್ಕೊತೀನಿ. ಕ್ಕೆ ಮಾರ್ಕ್ ಮಾಡಿ. ನೆಕ್ಸ್ಟು ಚೆಸ್ ಎದೆ ಸುತ್ತಳತೆ ಕಂಕ್ಳಿಂದ ಕೆಳಗಡೆ ತಗೋಬೇಕು. ಇದರಲ್ಲಿ ಸ್ಟಿಚ್ಚು ರೆಡಿ ಸ್ಟಿಚ್ಗಿಂತ ಎಕ್ಸ್ಟ್ರಾ ಪೀಸ್ ಇರೋದು 23.5 ಐತೆ, ಅಂದರೆ ವೇಸ್ಟ್ ಪೀಸು 23.5 ಐತೆ. ಅದು ಎಷ್ಟಾಯಿತು ಅಷ್ಟು ತಗೋತಾ ಇದ್ದೀನಿ. 23.5ನ 2 ಭಾಗ ಮಾಡಬೇಕು. 12.75 ಬರ್ತದೆ. ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಪೀಸ್ ಇರೋದ್ರಿಂದ ನಾನು 1 ಇಂಚ್ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. 11.75 ಬರ್ತದೆ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ. 12.75 ಬರ್ತದೆ. 12.75ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನೆಕ್ಸ್ಟು ಇವ್ರದ್ದು ಕತ್ತಿನ ಸುತ್ತಳತೆ 2.5, ಭುಜ 2.75 ಐತೆ. 2.75 ಎಷ್ಟಾಯಿತೋ ಅದಕ್ಕೆ ಅಷ್ಟೇ ಇಡ್ತಾ ಇದ್ದೀನಿ. 2.75 ಇಟ್ಟಿದ್ದೀನಿ. ಫ್ರಂಟು ಡೀಪು ಫ್ರಂಟು ಡೀಪು 5 ಐತೆ, 5 ಇಡ್ತಾ ಇದ್ದೀನಿ. ಬ್ಯಾಕು 6 ಐತೆ. ನೆಕ್ಸ್ಟು ಕಂಕ್ಳು 6 ಐತೆ. ಇದು ಕಾಲು ಮಾರ್ಕ್ ಮಾಡಿ. ಎದೆಯ ಸುತ್ತಳತೆ 12.75, 12.75ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲೂ 2.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಐತೆ. ನೆಕ್ಸ್ಟು ಇಲ್ಲಿ 1.5ಗೆ ಶೇಪ್ ತೆಗಿತಾ ಇದ್ದೀನಿ. ಇದು ಸಣ್ಣ ಇದ್ದರೆ 1 ಇಂಚ್ ಇಟ್ಕೋಬೇಕು. ಇವರು ಸ್ವಲ್ಪ ದಪ್ಪ ಅವರೇ, ಅದಕ್ಕೆ 1.5ಗೆ
ಶೇಪ್ ತೆಗಿತಾ ಇದ್ದೀನಿ. ಒಂದೇ ಶೇಪ್ ಇದ್ದರೆ ಸಾಕು. ನೆಕ್ಸ್ಟು ಸೊಂಟದ ಉದ್ದ ಭುಜದಿಂದ ಸೊಂಟದ ಉದ್ದ 14 ಐತೆ. 14ಕ್ಕೆ ಮಾರ್ಕ್ ಮಾಡಬೇಕು. ಭುಜದ ಸುತ್ತಳತೆ ಚೆಸ್ಟ್ ಮೆಜರ್ಮೆಂಟು 12 ಮುಕ್ಕಾಲು ಐತೆ. ಅದರಲ್ಲಿ 1 ಇಂಚ್ ಮೈನಸ್ ಮಾಡಿದ್ರೆ 11 ಮುಕ್ಕಾಲಿಗೆ ಇಲ್ಲಿ ಮಾರ್ಕ್ ಮಾಡಬೇಕು. ನೆಕ್ಸ್ಟು ಕಂಕ್ಲಿಂದ ಕೆಳಗಡೆಗೆ 13 ಇಂಚ್ಗೆ ಮಾರ್ಕ್ ಮಾಡಬೇಕು. ಇದು ಓಪನ್ ಬರೋಕ್ಕೆ. ಮೆಜರ್ಮೆಂಟ್ ಟಾಪಲ್ಲೂ 13 ಇಂಚ್ ಐತೆ. ನೆಕ್ಸ್ಟು ಕಂಕ್ಲಿಂದ ಇಲ್ಲಿ 1 ಇಂಚ್ಗೆ ಏನು ಮಾರ್ಕ್ ಮಾಡಿರ್ತೀವೋ, 1 ಇಂಚು 12 ಇಂಚ್ಗೆ ಏನು ಮಾರ್ಕ್ ಮಾಡಿರ್ತೀವೋ ಅಲ್ಲಿಗೆ ಒಂದು ಲೈನ್ ಹಾಕಬೇಕು. ನೆಕ್ಸ್ಟು ಇಲ್ಲಿ 13 ಇಂಚ್ಗೆ ಏನು ಮಾರ್ಕ್ ಮಾಡಿರ್ತೀವೋ ಅಲ್ಲೊಂದು ಲೈನ್ ಹಾಕಬೇಕು. ಇದು ಸ್ಟ್ರೈಟ್ ಕಟ್ ಆಗಿರೋದ್ರಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಇಲ್ಲಿ 1/2 ಇಂಚ್ಗೆ ಶೇಪ್ ತೆಗಿಬೇಕು. ಫ್ರಂಟ್ ಶೇಪ್ ಇದು. ಅದರ ಮೇಲೆ ಕಟ್ ಮಾಡಬೇಕು. ಇಲ್ಲಿ 13 ಇಂಚ್ಗೆ ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿ ಓಪನ್ ಬರೋಕ್ಕೆ ಗುರ್ತಿಗೆ ಅಂತ ಒಂದು ನ್ಯಾಚ್ ಹೊಡ್ಕೋಬೇಕು. ನೆಕ್ಸ್ಟು ಬ್ಯಾಕಲ್ಲಿ 6 ಇಂಚ್ಗೆ ಮಾರ್ಕ್ ಮಾಡಿದ್ದು ಕತ್ತಿನಗ್ಲ 2.5ಗೆ ಮಾರ್ಕ್ ಮಾಡಿ ಸ್ಟ್ರೈಟು ಒಂದು ಲೈನ್ ಹಾಕಬೇಕು. ಇಲ್ಲೂ 1/2 ಇಂಚ್ಗೆ ಒಂದು ಸೇಪ್ ಹಾಕಬೇಕು. ಇಷ್ಟು ಡ್ರೆಸ್ ಕಟ್ಟಿಂಗು. ಮೇನ್ ಪೀಸ ಫಸ್ಟು ಡಬಲ್ ಫೋಲ್ಡ್ ಮಾಡಬೇಕು. ನಮಗೆ ಲೆಂತು ಯಾವ ಕಡೆ ಬರುತ್ತೆ ಅಂತ ನೋಡ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಇದನ್ನು ಡಬಲ್ ಫೋಲ್ಡ್ ಮಾಡಿ ಮತ್ತೆ 4 ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಬೇಕು. ಒಟ್ಟು 4 ಫೋಲ್ಡ್ ಆಯ್ತದೆ. ಲೈನಿಂಗ್ ಪೀಸ್ ಕಟ್ ಮಾಡಿರ್ತೀವಲ್ಲ, ಅದರಲ್ಲಿ ಒಂದು ಸಿಂಗಲ್ ಪೀಸ್ ಇಟ್ಕೊಂಡು
ಮೆಜರ್ಮೆಂಟ್ ಮಾಡ್ಕೋಬೇಕು. ಮೇನ್ ಪೀಸು 1 ಇಂಚು ಜಾಸ್ತಿ ಬಟ್ಟೆ ಬಿಟ್ಕೊಂಡಿರ್ಬೇಕು. ಇಲ್ಲಿ ಲೆಂತ್ ಏನಾಯಿತು, ಲೈನಿಂಗ್ ಪೀಸಲ್ಲಿ ಲೆಂತ್ ಏನಾಯಿತು ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಏನಕ್ಕಪ್ಪ 2 ಇಂಚ್ ಎಕ್ಸ್ಟ್ರಾ ಅಂತ ಅಂದರೆ ಕೆಳಗಡೆ ಫೋಲ್ಡ್ ಮಾಡೋ ಹೊಲಿಯೋಕ್ಕೆ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ 2 ಇಂಚ್ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಟು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಪೀಸ್ನ ಸಪ್ರೇಟ್ ಮಾಡ್ಕೋಬೇಕು. ಇಷ್ಟು ಟಾಪ್ ಕಟ್ಟಿಂಗು. ನೆಕ್ಸ್ಟು ತೋಲ್ ಕಟ್, ಸ್ಲೀವ್ಸ್ ಕಟ್ ಮಾಡೋದು. ಸ್ಲೀವ್ಸ್ ಕಟ್ಟಿಂಗು ಫಸ್ಟು ಇದು ಲೈನಿಂಗ್ ಆಗ್ತಾಯಿಲ್ಲ, ಅದರಿಂದ ಮೇನ್ ಪೀಸ್ ಮಾತ್ರ ಆಗ್ತಾ ಇರೋದು. ಅದಕ್ಕೆ ಫೋಲ್ಡಿಂಗ್ಗೆ ಅಂತ 1.5 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಹಾಕಿದ್ರೆ 1/2 ಇಂಚ್ ಮಾತ್ರ ಮಾರ್ಕ್ ಮಾಡಬೇಕು. ಇದು ಲೈನಿಂಗ್ ಆಗ್ತಾ ಇರೋದ್ರಿಂದ 1.5 ಇಂಚು. ಅವ್ರಿಗೆ ರೆಡಿ 5.5 ಬೇಕು, ಅದರಿಂದ 6 ಇಡ್ತಾ ಇದ್ದೀನಿ. 6 ಏನಕ್ಕಪ್ಪ ಅಂದರೆ ಮೇಲ್ಗಡೆ 1/2 ಇಂಚು ಹೊಲಿಗೆ ಹೋಯ್ತದೆ, ಅದರಿಂದ 6 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಅವ್ರದ್ದು ತೋಳು ಲೂಸು 7 ಐತೆ, 7ಕ್ಕೆ ಮಾರ್ಕ್ ಮಾಡಿ 2.5 ಇಂಚು ಎಕ್ಸ್ಟ್ರಾ ಬಟ್ಟೆಗೆ. ನೆಕ್ಸ್ಟ್ ಇಲ್ಲಿಂದ 3ವರೆಗೆ ಡೌನ್ ಮಾಡ್ತಾ ಇದ್ದೀನಿ. ಈ ಡೌನು ಶೇಪ್ ತೆಗಿಯೋಕ್ಕೆ. ಇಲ್ಲಿ 7 ಇಂಚ್ಗೆ ಏನು ಮಾರ್ಕ್ ಮಾಡ್ತಿದ್ದೋ ಆ ಮಾರ್ಕು ಡೌನಿಂಗ್ ಅಂತ 3.5 ಮಾಡಿದ್ದೀವಲ್ಲ ಆ ಮಾರ್ಕು ಒಂದು ಲೈನ್ ಹಾಕಬೇಕು. ನೆಕ್ಸ್ಟು ಎಕ್ಸ್ಟ್ರಾ ಪೀಸ್ಗೆ ಅಂತ ಬಿಟ್ಟಿದ್ದೀವಲ್ಲ ಅದಕ್ಕೂ ಒಂದು ಲೈನ್ ಹಾಕಬೇಕು. ಲೈನ್ ಹಾಕಿದ್ಮೇಲೆ ಇಲ್ಲಿ ಶೇಪು ಇಲ್ಲಿಂದ 1-2 ಇಂಚ್ ಮುಂದೆ ಬಂದು ಈ ಥರ ಶೇಪ್ ಕೊಟ್ಕೋಬೇಕು. ನಾವು ಡ್ರೆಸ್ಸಲ್ಲಿ ಕಂಕ್ಳಿಗೆ ಒಂದೇ ಶೇಪ್ ಕೊಟ್ಟಿರೋದ್ರಿಂದ ಇದಕ್ಕೂ ಒಂದೇ ಶೇಪ್ ಮಾತ್ರ ಕೊಡಬೇಕು. ಡ್ರೆಸ್ಸಲ್ಲಿ 2 ಶೇಪ್ ಕೊಟ್ಟಿದ್ರೆ ಫ್ರಂಟು ಬ್ಯಾಕು ಅಂತ 2 ಶೇಪ್ ಕೊಡಬೇಕಾಯ್ತದೆ. ಇಷ್ಟು ಚೂಡಿದಾರ್ ಟಾಪ್ ಕಟ್ ಮಾಡುವ ವಿಧಾನ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ.